ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿಯ ಪ್ರೀತಿಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಇನ್ನು ಪ್ರತಿನಿತ್ಯ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮಾಹಿತಿ ಮಾರ್ಗದರ್ಶನ ನೀಡ್ತಾ ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ವೀಕ್ಷಕರ ಪರವಾಗಿ ಕೂಡ ತಮಗೆ ಮಕರ ಸಂಕ್ರಾಂತಿಯ ಪ್ರೀತಿಯ ಶುಭಾಶಯಗಳು. ತಮಗೂ ಕೂಡ ಧನ್ಯವಾದಗಳು ಗುರುಗಳೇ. ಜನವರಿ ತಿಂಗಳು ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ. ಈ ಹಬ್ಬದ ಕುರಿತಾಗಿ ಹೆಚ್ಚಿನ ಮಾಹಿತಿ, ಇವತ್ತಿನ ಆಚರಣೆ ಯಾವ ರೀತಿ ಇರಬೇಕು, ಕಬ್ಬು ತಿನ್ನುವಂಥದ್ದಾಗಿರ್ಬೋದು, ಜೊತೆಗೆ ಎಳ್ಳು ಬೀರುವಂಥ ಒಂದು ಪದ್ಧತಿಯಾಗಿರ್ಬೋದು, ರೂಢಿಸ್ಕೊಂಡು ಬಂದಿರ್ತೀವಿ ಸಾಕಷ್ಟು ಜನ. ಇದನ್ನು ಯಾವ ರೀತಿ ಮುಂದುವರಿಸಬೇಕಾಗತ್ತೆ, ಇದ್ರ ಹಿನ್ನೆಲೆ ಏನಾದರೂ ಇದೆಯಾ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇನ್ನು ಸಂಕ್ರಾಂತಿ ಬಹುಶಃ ನಮಗೆ 3 ದಿನಗಳ ಆಚರಣೆ. ಭೋಗಿ, ಸಂಕ್ರಾಂತಿ ಹಾಗೂ ಕನ್ನು ಹಬ್ಬ ಅಂತ ಮಾಡುತ್ತಾರೆ. ಈ ಭೋಗಿ ನಮ್ಮ ಕಷ್ಟಗಳಿಗೆ ಕೊನೆ ಹೇಳುವಂಥದ್ದು, ಅಂದರೆ ದಕ್ಷಿಣಾಯನದ ಕೊನೆ ದಿನ. ನೆನ್ನೆ ಇವತ್ತು ಸಂಕ್ರಾಂತಿ ಅಂತ ಏನಿದೆಯೋ, ಈ ಸಂಕ್ರಾಂತಿ ಉತ್ತರಾಯಣದ ಪುಣ್ಯಕಾಲ. ಅಂದರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದು, ಈ ಒಂದು ಹಬ್ಬ ಹರಿದಿನಗಳ ಈ ಆಚರಣೆಗಳು ಮನುಕುಲಕ್ಕೆ ಎಷ್ಟೊಂದು ಅಭಿವೃದ್ಧಿಗಾಗಿ, ವೃದ್ಧಿಗಾಗಿ, ಸಮೃದ್ಧಿಗಾಗಿ ಎಷ್ಟೆಲ್ಲ ಕೂಡ ನಮಗೆ ಪ್ರಕೃತಿ ಸಹಕರಿಸುತ್ತೆ ಅಂತಂದರೆ ಇನ್ನೇನಿಲ್ಲ, ಮೌನವಾಗಿ ಈ ಮನುಷ್ಯ ಬುದ್ಧಿವಂತಿಕೆ ಹೆಜ್ಜೆ ಹಾಕಬೇಕಷ್ಟೇ, ಅದನ್ನು ನಮಗೆ ತೋರಿಸ್ಕೊಡ್ತಾ ಬರುತ್ತೆ. ಈಗ ಭೋಗಿ ಅಂತಂದರೆ ಆ ಹೆಸರಲ್ಲೇ ಇದೆ, ಆ ಭೋಗ ಅಂತಕ್ಕಂತಹದ್ದು ಸುಖವನ್ನು ಪಡ್ತಕ್ಕಂತಹದ್ದು. ಯಾವ ರೀತಿಯಾಗಿರ್ತಕ್ಕಂತಹ ಉನ್ಮಾದದ ಒಂದು ದೈಹಿಕ ಸುಖ ಅಂತಕ್ಕಂತಹದ್ದು ಏನೆಲ್ಲ ಕೂಡ ಹೆಚ್ಚಿಗೆ ನೋಡಿ, ಈ ಕೆಂಡಗಳನ್ನು ಹಾಕಿ ಬೆಂಕಿ ಕಾಯಿಸ್ಕೊಳ್ತಾರೆ, ನೋಡಿದ್ದೀರಲ್ಲ? ಹೌದು. ಯಾವುದ್ಯಾವುದೋ ಒಂದು ಸ್ಟಿಕ್ಕನ್ನು, ಕೋಲುಗಳನ್ನು ಹಾಕಿ ಅಲ್ಲಿ ಕಟ್ಟಿಗೆಯನ್ನು ಹಾಕಿ ಅಲ್ಲಿ ಆ ಒಂದು ಮಧ್ಯದಲ್ಲಿ ಸ್ವಲ್ಪ ಹೇಗೆ ಅಂತಂದರೆ ಆ ಮಣ್ಣು ಇಲ್ದಂಗೆ ಇಟ್ಟಿಗೆಯನ್ನು ಇಟ್ಟು ಅದರ ಮೇಲೆ ಕಟ್ಟಿಗೆ ಇಟ್ಟು ಬೆಂಕಿ ಪೆಟ್ಟಿಗೆಯಿಂದ ಆ ಒಂದು ಬೆಂಕಿ ಹಚ್ಚುತ್ತಾ ಈ ಒಂದು ಭೋಗಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಹೇಗೆ ಈ ಒಂದು ಅವರೆಕಾಯಿ ಸುಡ್ತಕ್ಕಂಥ ಎಲ್ಲ ಮಾಡ್ಕೊಳ್ತೀವಿ, ಅದ್ರ ಜೊತೆಗೆ ಈ ಒಂದು ಸಗಣಿಯ ಬೆರಣಿಗಳನ್ನು ಕೂಡ ಇಡ್ತಾ ಬರ್ತೇವೆ. ಇದು ಏನು ತೋರಿಸ್ಕೊಡುತ್ತೆ ಅಂತಂದರೆ, ನಮಗಿರ್ತಕ್ಕಂತಹ ಆ ಭೋಗ ಭಾಗ್ಯಗಳಲ್ಲಿ ಈ ಕಷ್ಟ ನಷ್ಟಗಳು ದೈಹಿಕವಾಗಿ ಸುಡ್ತಾ ಇದ್ದೀನಿ ಅಂತ, ಈ ನನ್ನ ಕಷ್ಟಗಳಿಗೆ ಸುಟ್ಟು ಹೋಗಲಿ ಅಂತಕ್ಕಂತಹದ್ದು. ಅದರಲ್ಲೂ ಕೂಡ ಈ ದಕ್ಷಿಣ ಅಂತಕ್ಕಂತಹದ್ದು ಕೂಡ ಕತ್ತಲೆಗೆ ಹೋಲಿಸ್ಕೊಡ್ತಕ್ಕಂತಹದ್ದು ಕೂಡ. ಹಾಗೆ ಇನ್ನು ನಮಗೆ ಇವತ್ತಿಂದ ಬೆಳಕಿನ ಹಬ್ಬ ಪ್ರಾರಂಭ ಆಗಿದೆ ಅಂತ, ದೇವತೆಗಳಿಗೆ ಸಂಬಂಧಪಟ್ಟ ದಿನಗಳು ಬಂದಾಗಿದೆ ಅಂತಕ್ಕಂತಹದ್ದು ಕೂಡ. ಇನ್ನು ಈ ಭೋಗಿ ಅಂತಕ್ಕಂತಹದ್ದು ಯಾಕೆ ಈ ಒಂದು ಸುಖವನ್ನು ಬಯಸ್ತೇವೆಯೋ, ಈ ಸುಖವನ್ನು ಬಯಸ್ತಕ್ಕಂಥದ್ದು ಕೂಡ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದೇ ಆದರೆ, ಈ ಹಿಂದೆ ನಮಗೆ ಬಂದಿರತಕ್ಕಂತಹದ್ದು ಕೆಲವೊಂದು ಭಾದ್ರಪದ ಮಾಸದಲ್ಲಿ ಆಗಿರತಕ್ಕಂಥದ್ದಾಗಿರ್ಬೋದು, ಕಾರ್ತೀಕ ಮಾಸ, ಇನ್ನು ಆ ಶರದೃತುಗಳ ಕಾಲಗಳೆಲ್ಲ ಕೂಡ ನಮಗೆ ಏನು ತಿಳಿಪಡಿಸಿ ಬರ್ತಾವೆ ಅಂತಂದರೆ, ಆವತ್ತು ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳು, ಆ ಒಂದು ಶರನ್ನವರಾತ್ರಿಯ ದೇವಿ ನವರಾತ್ರಿಗಳಾಗಿರತಕ್ಕಂತಹದ್ದು, ಗಣಪತಿ, ಈ ಒಂದು ಬೀಜ ನಾವು ಕೆಳಗಡೆ ಹಾಕಿದ್ರೆ ಒಂದೇ ದಿನ ಫಲ ಕೊಡೋದಿಲ್ಲ, ಅದು ಒಂದು 3 ತಿಂಗಳು 6 ತಿಂಗಳು 1 ವರ್ಷ ಕೊಡುತ್ತೆ. ಹಾಗೆ ನೀವು ದಕ್ಷಿಣಾಯನದಲ್ಲಿ ಮಾಡಿರ್ತಕ್ಕಂಥ ಅಷ್ಟೂ ಪೂಜೆಗಳ ಪ್ರತಿಫಲ ಈ ಉತ್ತರಾಯಣದಲ್ಲಿ ಸಿಗುತ್ತೆ. ಭಾಳ ಪ್ರಮುಖವಾಗಿ ನೀವು ಕೇಳಿಸ್ಕೊಳ್ಳೋದು ಆದರೆ, ಅದಕ್ಕೆ ಈ ಭೋಗಿಯನ್ನು ಅನುಭವಿಸ್ತಕ್ಕಂಥ ದೈಹಿಕವಾಗಿ ಮಾನಸಿಕವಾಗಿ ನಾವೇನಾದರೂ ನೊಂದಿದ್ದರೆ, ಕಷ್ಟಪಡ್ತಾ ಇದ್ದರೆ, ತುಂಬ ಮನಸ್ಸು ವಿಲೆ ಅಂತ ಒದ್ದಾಟ ಮಾಡ್ತಾ ಇದ್ದರೆ, ಆ ಚಳಿಗೆ ಮೈಯನ್ನು ಕಾಯಿಸ್ಕೊಳ್ಳೋ ಮುಖಾಂತರ ಆ ಒಂದು ಬೆರಣಿಗಳನ್ನು ಹಿಡ್ತಾ ಆ ಒಂದು ನಮಗೆ ದಹಿಸ್ತಕ್ಕಂಥದ್ದು ಕಷ್ಟಗಳಿಲ್ಲಿಗೆ ಕೊನೆ ಆಗಲಿ ಅಂತಕ್ಕಂತಹದ್ದು. ಇನ್ನು ಏನಿದೆಯೋ ಇವತ್ತಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ನೀವು ನೋಡಿರ್ಬೋದು, ಕೆಲವೊಂದು ಸಂಪ್ರದಾಯಗಳ ಪ್ರಕಾರ ಈ ಎಲಚಿ ಹಣ್ಣು, ಆಮೇಲೆ ಆ ಕಬ್ಬು, ಆ ಚಿಲ್ಲರೆ ನಾಣ್ಯಗಳು ಇವೆಲ್ಲೂ ಕೂಡ ಮಕ್ಕಳನ್ನ ಕೂರಿಸ್ಬಿಟ್ಟು ಮಕ್ಕಳ ಮೇಲಿಂದ ಹಾಕ್ತಿರ್ತಾರೆ. ಬಹುಶಃ ಇದು ನಿಮಗೆ ಗೊತ್ತಿದ್ದರೆ, ನೀವು ಕೇಳಿದ್ದರೆ. ಹಾಗಾಗಿ ನನ್ನ ಪ್ರೀತಿಯ ಬಂಧುಗಳಿಗೆ ಇವೆಲ್ಲ ಕೂಡ ಮಾಡ್ತಿರ್ತಾರೆ. ಏನು ಇದರ ರಹಸ್ಯ ಅಂತಂದರೆ, ಇನ್ನು ಮಕ್ಕಳನ್ನು ನೀವು ನೋಡಿರ್ಬೋದು, ಕೆಲವರನ್ನು
ಈ ಮಕ್ಕಳಿಗೆ ಜಾತಕ ಅಂತ ಬರೆಸೋದಿಲ್ಲ, ಬರೆಸಿದ್ರು ಕೂಡ 6 ವರ್ಷ ತನಕ ಅದು ಅಪ್ಲೈ ಆಗೋದಿಲ್ಲ ಕೂಡ. ಹಾಗಾಗಿ ಆ ಮಕ್ಕಳಿಗೂ ಕೂಡ ಏನಾದರೂ ದೊಡ್ಡವರಿಗೆ ಬಂದರೆ ಏನಾದರೂ ಒಂದು ತೊಂದರೆ ತಾಪತ್ರಯ ಅವರು ಕೇಳ್ತಾರೆ, ಹೇಳ್ತಾರೆ, ಅಥವಾ ಯಾರ ಬಳಿ ಆದರೂ ಹೋಗ್ತಾರೆ, ಆದ ಸಮಸ್ಯೆಗೆ ಪರಿಹಾರ ಹುಡ್ಕೊಂಡು ಹೋಗ್ತಾರೆ. ಯಾವ ರೀತಿ ನಮ್ಮ ಹಣ ನಮಗೆ ಬೇಕಾದರೆ ಬ್ಯಾಂಕ್ ಹೋಗಿ ತೊಗೊಳ್ತೀವೋ ಹಾಗೇನೆ ನಿಮಗೆ ಬುದ್ಧಿ ಇದೆ, ಎಲ್ಲವೂ ಇದೆ, ಚೆನ್ನಾಗಿದೆ, ನೀವೇನು ಬೇಕೋ ಎಲ್ಲ ಮಾಡ್ಕೊಳ್ತಾ ಬರ್ತೀರಿ. ಯಾವುದೋ ಒಂದು ತಾಪತ್ರಯ ಕಾಣಿಸ್ಕೊಂಡ್ರೆ ಯಜ್ಞ ಆಗಾದೆ ಮಾಡ್ಕೊಳ್ತೀರಿ, ಅದಕ್ಕೆ ಸಂಬಂಧಪಟ್ಟ ರೆಮಿಡಿ ಮಾಡ್ಕೊಳ್ತೀರಿ. ಆದರೆ ಮಕ್ಕಳಿಗೂ ಕೂಡ ಆ ರೀತಿಯಾಗಿರ್ತಕ್ಕಂತಹದ್ದು ಮಾನಸಿಕವಾಗಿಯೋ ದೈಹಿಕವಾಗಿ ಏನಾದರೂ ಕೂಡ ಬಂದರೆ ಅತಿಯಾಗಿರ್ತಕ್ಕಂತಹದ್ದು. ಈಗ ಮಕ್ಕಳು ಅಂತ ಬಂದಾಗ ನಮಗೆ ಕಾಣಿಸ್ಕೊಳ್ತಕ್ಕಂಥದ್ದು 11ನೇ ಮನೆಯಲ್ಲಿ ಆ ಒಂದು ಜಾತಕಾದ ದೋಷಗಳಿಗೆ ಸಂಬಂಧಪಡ್ತಕ್ಕಂಥದ್ದು ಇತ್ತು ಅಂತಂದರೆ ಬಾಲಾರಿಷ್ಟ ದೋಷ ಅಂತ ಕರೆದು ಬಿಡ್ತೀವಿ, ರಾಹು ಮತ್ತು ಕೇತು ಇದ್ದಾಗ. ಆ ಬಾಲಾರಿಷ್ಟ ದೋಷ ಎಲ್ಲ ಹೋಗಬೇಕಾದ್ರೆ ಗೊತ್ತಿರಲ್ಲ, ಕೆಲವರು ಮಾಡ್ಕೊಂಡಿರಲ್ಲ. ಅದಕ್ಕೆ ಮಕ್ಕಳಿಗೆ ಮನೆಯಲ್ಲಿ ಕೂರಿಸಿಬಿಟ್ಟು ಕರೆಕ್ಟಾಗಿ ಆ ಎಲಚಿ ಹಣ್ಣಿಂದ ಹಿಡಿದು ಆ ನಾಣ್ಯಗಳಿಂದ ಹಿಡಿದು ಆಮೇಲೆ ಎಳ್ಳು ಬೆಲ್ಲಕ್ಕೆ ಸಂಬಂಧಪಡ್ತಕ್ಕಂಥ ಎಲ್ಲವನ್ನು ಕೂಡ ಪುಡಿ ಮಾಡ್ಕೊಳ್ತಾ ಆ ನಾಣ್ಯಗಳನ್ನು ಹಾಕಿ ಮಕ್ಕಳ ಮೇಲಿಂದ ಆ ಇಳಿ ತೆಗೆದುಬಿಟ್ಟು ಹಾಕ್ತಾ ಬರ್ತಾರೆ, ಮಕ್ಕಳ ಮೈ ಮೇಲೆಲ್ಲ ಹಾಕ್ತಾರೆ. ಯಾಕೆ ಅಂತಂದರೆ ಇದೆಲ್ಲವೂ ಕೂಡ ಅವ್ರಿಗೂ ಕೂಡ ಆಕಸ್ಮಿಕ ಆ ತರಹದ್ದು ಆವರಿಸಿದ್ದರೆ ಅಂದರೆ ಬಂದಿರತಕ್ಕಂಥ ದೋಷಗಳು ಅಥವಾ ಮುಂದೆ ಬರಬಹುದಾಗಿರ್ತಕ್ಕಂತಹ ದೋಷಗಳು ಇದ್ದರೂ ಕೂಡ ಅಂದರೆ ಅಂತಹ ಪೀಡೆ ಪರಿಹಾರೋಸ್ತು ಅಂತಕ್ಕಂತಹದ್ದು, ಯಾವುದೇ ಒಂದು ರೀತಿ ಮುಂದೆ ಬರ್ತಕ್ಕಂಥ ಕಾಯಿಲೆ ಕೂಡ ಬಾರದಿರಲಿ ಅಂತಕ್ಕಂತಹದ್ದನ್ನು ಹಿಡ್ಕೊಳ್ತಾ ವೈಜ್ಞಾನಿಕ ಆಧಾರ ಕೊಡು. ಹಾಗಾಗಿ ಆ ಮಕ್ಕಳ ಮೇಲಿಂದ ಹಾಕ್ತಾರೆ, ಅವರೊಂದು ಖುಷಿಯಾಗಿರ್ತಾರೆ ಮಕ್ಕಳು ಅದನ್ನು ಹಾಯ್ಕೊಂಡು ತಿಂತಕ್ಕಂಥದ್ದು, ಹಣ್ಣು ತಿಂತಕ್ಕಂಥದ್ದು ಕೂಡ. ಅದು ಕೂಡ ನೋಡಿ ಹೇಗೆ ಅಂತಂದರೆ ಈ ಕಾಲಗಳೆಲ್ಲವೂ ಕೂಡ ನಮಗೆ ಬಂದಿರತಕ್ಕಂಥ ಈ ಒಂದು ಋತುಗಳು ಕೂಡ ಆಯಾ ಸಂದರ್ಭಕ್ಕೆ ತುಂಬ ಚಳಿದಿದ್ದು ನಮ್ಮ ಶ್ವಾಸಕೋಶದ ಮೇಲೆ ಒತ್ತಡ ತಂದುಬಿಡುತ್ತೆ, ಉಸಿರು ಕಟ್ಟಿಸ್ತಕ್ಕಂಥದ್ದು ಇರುತ್ತೆ. ಇನ್ನು ಇಲ್ಲಿ ಈ ಕೊನೆ ಹಾಕ್ತಕ್ಕಂಥದ್ದು ಭೋಗಿ ಹಬ್ಬಕ್ಕೆ ಸಂಬಂಧಪಡ್ತಕ್ಕಂಥದ್ದು. ಇನ್ನು ಸೂರ್ಯನಾರಾಯಣ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥದ್ದು, ಮಕರ ಸಂಕ್ರಾಂತಿ ಅಂತ ಏನಿದೆಯೋ ಈ ಸಂಕ್ರಾಂತಿ ಬಂದ ಕೂಡಲೇ ಅಂದರೆ ಸೂರ್ಯ ಭೂಮಿಗೆ ಹತ್ತಿರವಾಗ್ತಾನೆ ಅಂತ. ಸೂರ್ಯ ಚಿನ್ನದ ಕಿರಣನ ಹೊತ್ತುಕೊಂಡು ಭೂಮಿಗೆ ಹತ್ತಿರವಾಗ್ತಾನೆ ಮನುಷ್ಯನ ಮೇಲೆ. ಅಂದರೆ ಏನೇ ಆಗಿದ್ರೂ ಭಾಸ್ಕರಾವ ಆರೋಗ್ಯಂ ಭಾಸ್ಕರಾದ್ಯುತಿಂ, ಪ್ರತಿಯೊಂದು ಭೂತಗಳಿಗೂ ಕೂಡ ಎಂತಹದ್ದು 84 ಲಕ್ಷ ಜೀವರಾಶಿಗೂ ಕೂಡ ಆತನ ಕಿರಣ ಬಿದ್ದದ್ದರಿಂದಲೇ ಆರೋಗ್ಯ ಬರತಕ್ಕಂತಹದ್ದು. ಅದಕ್ಕಾಗಿಯೇ ಎಂತಹ ದವಸ ಧಾನ್ಯಗಳೆಲ್ಲವೂ ಕೂಡ ಇಟ್ಕೊಂಡು ಮಾಡ್ತಕ್ಕಂತಹದ್ದು. ಇನ್ನು ಆ ಒಂದು ರೈತ ಅವನ ಬೆಳೆಗಳನ್ನು ತಂದಿರ್ತಾನೆ, ಮನೆಗೆ ಪೂಜೆ ಮಾಡ್ತಕ್ಕ ಎಲ್ಲವೂ ಕೂಡ ನೀವು ಸಂಭ್ರಮಾಚರಣೆ ಮಾಡ್ಕೊಳ್ತೀರಿ. ಇನ್ನು ಎತ್ತುಗಳು ಅಂತಕ್ಕಂಥದ್ದು ಏನಿದೆಯೋ ಇದು ನೀವು ಚೆನ್ನಾಗಿ ಕೇಳಿಸ್ಕೊಂಡ್ರೆ ಬಹುಶಃ ಎಂಥ ಅದ್ಭುತವಾದದ್ದು ಅಂತಂದರೆ ಆ ಎತ್ತುಗಳು ಅದರ ಒಂದು ಹೇಗೆ ಅದನ್ನು ಹೇಳ್ತಾನೆ ಅಂತಂದರೆ ಡೊಕ್ಕ ಅಂತ ಹೇಳ್ತಾನೆ. ಆ ಆಹಾರ ತಿಂತಕ್ಕಂಥದ್ದು ಪಚನ ಆಗತಕ್ಕಂಥದ್ದು ಏನು ಇದೆಯೋ ಆ ಒಂದು ಆ ಹೆಗಲ ಮೇಲೆ ನೇಗಲನ್ನು ಇಟ್ಟುಕೊಂಡು ಆ ಹೊಲವನ್ನು ಉಳುಮೆ ಮಾಡ್ತಾ ಇರ್ತಕ್ಕಂಥ ಎತ್ತುಗಳ ಜೊತೆಗೆ ಒಂದು ಆ ಬಿಸಿಲಲ್ಲಿ ಅಮೃತ ಬಿಂದು ಒಂದು ಕೆಳಗೆ ಬಿದ್ದಿರತ್ತಂದ್ರಿ. ಆ ಅಮೃತ ಬಿಂದು ಹಸಿವಿನ ದೇಹದಿಂದ ಜಾರಿ ಅಂದರೆ ನಮಗೆ ಹೇಗೆ ಬೆವರು ಬರುತ್ತೆ, ನಮಗೆ ಹೇಗೆ ಸೆಟ್ಟು ಬರುತ್ತೆ, ಹಾಗೇನೆ ಆ ಒಂದು ಎತ್ತುಗಳಿಂದ ನಾವು ಕೆಲಸ ಮಾಡಿಸುವಾಗ ಆ ಅಮೃತ ಬಿಂದು ಅನ್ನೋದ ಕೆಳಗೆ ಬಿದ್ದಾಗ ಆ ದವಸ ಧಾನ್ಯಗಳೆಲ್ಲವೂ ಕೂಡ ಅಮೃತಮಯವಾಗಿರ್ತವಂತೆ. ಯಾವ ಮಕ್ಕಳು ಬಹುಶಃ ಅಂತಹ ಆಹಾರ ಪದಾರ್ಥಗಳನ್ನು ಉಣಿತಾರೋ ಆ ಮನೆಯಲ್ಲಿ ಅಂಗವಿಕಲಿರ್ತಕ್ಕಂಥ ಮಕ್ಕಳು ಹುಟ್ಟೋದಿಲ್ಲ. ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳು ಆ ಮನೆಗೆ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಆಕಸ್ಮಿಕ ಮಾಡಿರ್ತಕ್ಕಂತಹದ್ದು ಏನಾದರೂ ಕೂಡ ಇಂದಿನ ಜನದಲ್ಲಿ ಮಾಡಿರ್ತಕ್ಕ ಪಾಪಕರ್ಮ ದಹಿಸಲ್ಪಡ್ತಕ್ಕಂತಹದ್ದು. ಅದಕ್ಕಾಗನೇ ಆ ಧಾನ್ಯಗಳ ಸಂಗ್ರಹಣೆ ಮಾಡಿ ಈ ಸಂಕ್ರಾಂತಿ ಹಬ್ಬದಿಂದ ರಾಶಿಯನ್ನು ಹರಡಿ ಅದಕ್ಕೊಂದು ಪೂಜೆ ಮಾಡಿ ಅಲ್ಲಿಂದ ಧಾನ್ಯಗಳನ್ನು ಸ್ವೀಕಾರ ಮಾಡ್ತಾ ಬರುತ್ತಾನೆ. ಇವತ್ತು ನಮ್ಮಲ್ಲಿ ಎತ್ತುಗಳೂ ಇಲ್ಲ, ಎಮ್ಮೆಗಳೂ ಇಲ್ಲ, ಎಮ್ಮೆಲೆಗಳಿದ್ದಾರೆ, ಕಿತ್ತು ತಿನ್ನ ಎಮ್ಮೆಲೆಗಳಿದ್ದಾರೆ ನಮ್ಮ ಸುತ್ತ. ಬಹುಶಃ ಅಂಥವರಿದ್ದಾರೆ. ಬಹುಶಃ ಇದು ಏನು ಅಂತಂದರೆ ಈ ಪುಡಾರಿ ರಾಜಕಾರಣಿಗಳು ಇದ್ದು ಮಾಡಿರ್ತಾರೆ, ಎಂತಹದ್ದು ಗೊತ್ತಿಲ್ಲ. ಬಹುಶಃ ನಾನು ಯಾಕಿದ್ದಾನೆ ಹೇಳ್ತೀನಿ ಅಂತಂದರೆ ಮೊನ್ನೆ ಯಾರೋ ಒಬ್ಬ ಆತ ಯಾಕೆ ಸ್ವಾಮಿ ನೀವು ರಾಜಕೀಯದವ್ರನ್ನ ಏನೋ ಬೈತಿದ್ದೀರಿ ಅಂತಂದ್ರೆ, ಅಲ್ಲಪ್ಪ ನಾನು ಬೈತಿದ್ದು ಪುಡಾರಿ ಅಂತಂದ್ರೆ ನೀನು ಪುಡಾರಿ ಲಿಸ್ಟಲ್ಲಿ ಇದೆಯಾ, ನೀನು ಒಳ್ಳೆಯವರು ಇದ್ದಾರೆ ಇದರಲ್ಲಿ, ನೀನು ಪುಡಾರಿ ಲಿಸ್ಟಲ್ಲಿ ಇದೆಯಾ, ಅಷ್ಟಾಗೆ ಫೋನ್ ಇಟ್ಬಿಟ್ಟಾವ. ಕಾರಣ ಏನಂತ ನಾನು ಯಾಕಿದ್ದಾನೆ ಹೇಳ್ತೀನಿ ಅಂತಂದರೆ ನಮ್ಮಲ್ಲಿ ಅವಿಲ್ಲ. ಅಂದರೆ ಯಾವುದಕ್ಕೂ ಎತ್ತುಗಳು ಅಂತಕ್ಕಂತಹದ್ದು ಪೂಜೆ ಮಾಡ್ತಕ್ಕಂತಹದ್ದು ಅಸತ್ ಸಂಪ್ರದಾಯಗಳನ್ನ ನಾವೆಲ್ಲ ಕೂಡ ಕಳ್ಕೊಂಡು ಬಿಟ್ಟಿದ್ದೇವೆ. ಅದಕ್ಕಾಗಿ ನನ್ನ ಪ್ರೀತಿಯ ಬಂಧುಗಳೇ, ಇನ್ನು ಕುಬೇರ ನಮಗೆ ಪ್ರಸಾದ ಕೊಟ್ಟ ಆ ಪ್ರಸಾದದ ಸೂಚನೆ ನಿಮಗೆ ಗೊತ್ತಿರ್ತಕ್ಕಂತಹದ್ದೇ. ಆದರೆ ಯಾವಾಗಲೂ ಅಷ್ಟೇ ನೋಡಿ. ಆಮೇಲೆ ಈ ಗಬ್ಬಿಳ್ಳು ಅಂತ ಮಾಡ್ತಾರೆ ಹೆಣ್ಣು ಮಕ್ಕಳು. ಈ ಕನು ಹಬ್ಬವನ್ನು ಮಾಡಬೇಕಾದ್ರೆ ಈ ಗಣಪತಿಯನ್ನು ಪಿಳ್ಳಾರ್ ಮಾಡ್ತಕ್ಕಂಥ, ಅದಕ್ಕೆ ಸ್ವಲ್ಪ ಈ ಕಾಡಿಂದ ಹೂಗಳು ತಂದು ಮಲ್ಲಿಗೆ ಹೂವು ಅದಕ್ಕೆ ಚುಚ್ಚಿ ಮಾಡ್ತಾರೆ. ಇದು ಕೂಡ ಅಷ್ಟೇ. ಅದಕ್ಕೆ ಭೋಗಿ, ಸಂಕ್ರಾಂತಿ, ಈ ಕನು, ಈ ಹಬ್ಬಗಳು ಅದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ ಕೊಟ್ಟರೆ ಬಹುಶಃ ದೊಡ್ಡ ಸಬ್ಜೆಕ್ಟ್ ಇದು. ಅದಕ್ಕೆ ನಿಮಗೆ ಚಿಕ್ಕದಾಗಿ ಚೊಕ್ಕದಾಗಿ ಅರ್ಥವಾಗಲಿ
ಅರ್ಥವಾಗಲಿ ಅಂತ ನಾನು ಬಿಡಿಸಿ ಹೇಳ್ತಿದ್ದೇನೆ. ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ ನನ್ನ ಪ್ರೀತಿಯ ಬಂಧುಗಳೇ. ಅದನ್ನು ಮಾಡುತ್ತಾರೆ. ಬಹುಶಃ ಆ ಮಗುವಿಗೂ ಸಂಬಂಧಪಟ್ಟಾಗಿರತಕ್ಕಂತಹ ದುರ್ದೈವದ ದಶೆಗಳೇನಾದರೂ ನಡೀತಿದ್ದರೆ ಅದು ನಿವಾರಣೆಯಾಗಿ ಆ ಮಂಗಳಮಯವಾಗಿರತಕ್ಕಂಥ ಆ ದೇವಿಯ ಕೃಪೆ ಈ ಮಗುವಿಗೆ ಆಗಿ ಅದನ್ನೆಲ್ಲ ಇಟ್ಕೊಂಡು ಪೂಜೆ ಹಾಡ್ತಾರೆ. ಯಾವುದೋ ಒಂದು ಮಂಗ್ಲಿ ಒಂದು ಹಾಡು ಆಡ್ತಾಳೆ. ಆ್ಯಕ್ಚುಲಿ ಈಗಷ್ಟೇ ಸಾಂಗ್ ಹೆಚ್ಚಿಗೆ ಏನು ನಮ್ಮೆಲ್ಲ ಪ್ರಚಲಿತ ಕಾಣ್ತಾ ಇದೆಯೋ ಅದರಲ್ಲಿ ಎದ್ದು ಕಾಣುತ್ತೆ ಆ ಒಂದು ಸಗಣಿಯಿಂದ ಮಾಡಿರ್ತಕ್ಕಂತಹದ್ದು. ಅಂತಹದ್ದನ್ನು ಮಾಡಿದಾಗ ಬಹುಶಃ ಈಕೆಗೆ ಏನಾದರೂ ಕೂಡ ಮಂಗಳಕ್ಕೆ ಸಂಬಂಧಪಟ್ಟ ಕಾರ್ಯಗಳೇನಾದರೂ ಕೂಡ ಅಡೆತಡೆ ಇತ್ತು ಅಂತಂದರೆ ಅದು ನಿವಾರಣೆ ಅಂದರೆ ಮದುವೆ ಆದ ನಂತರ ಆ ಒಂದು ಗಂಡನ ಮನೆಯಲ್ಲಿ ಆಗ್ತಕ್ಕಂಥ ತೊಂದರೆಗಳು, ಅದಾದ ನಂತರ ಮಕ್ಕಳಿಂದ ಆಗ್ತಕ್ಕ ತೊಂದರೆಗಳು ಎಲ್ಲವೂ ಕೂಡ ದೂರ ಸರಿತಕ್ಕಂಥದ್ದು ಕನು ಅಂತ ಒಂದು ಹಬ್ಬದಲ್ಲಿದೆ ನನ್ನ ಪ್ರೀತಿಯ ಬಂಧುಗಳೇ. ಇದು ಯಾವುದು ಎಲ್ಲಿ ನಾವು ಮಾಡ್ತಾ ಇದ್ದೀವೋ ಗೊತ್ತಿಲ್ಲ. ಒಂದೇ ನಿಮ್ಮನ್ನು ಅಷ್ಟೆಲ್ಲ ಕೂಡ ಕಾಪಾಡುತ್ತೆ. ಗಂಡನಿಂದ ಬರ್ತಕ್ಕ ತಾಪತಗಳ ನಿವಾರಣೆ ಮಾಡಿಸ್ತವಂತೆ. ಅಂದರೆ ಹೆಣ್ಣುಮಗನು ಮದುವೆ ಆಗಿಲ್ಲ, ಆಕೆ ಮಾಡ್ತಕ್ಕಂಥ ಕನ್ಯಾಮಣಿ ಅವಳಿಗೆ ಮುಂದಾಗ್ತಕ್ಕಂಥ ಎಷ್ಟು ದುರ್ದಶೆಗಳಿದಾವೋ ಅವೆಲ್ಲವೂ ನಿವಾರಣೆ ಆಗ್ತವಂತೆ. ಈ ನಮಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಮಕರ ಸಂಕ್ರಾಂತಿ ನಾವೇನು ಆಚರಣೆ ಮಾಡಿದ್ದೀವೋ ಆ ಒಂದು ಭೋಗಿ ಆಗಿರಬಹುದು, ಭೋಗ ಭಾಗ್ಯವನ್ನು ಕೊಡತಕ್ಕಂತಹದ್ದು, ಬಂದಿರತಕ್ಕಂಥ ಕಷ್ಟ ನಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಅಲ್ಲಿ ಹೆಣ್ಣು ಮಾಡಿಕೊಳ್ತಾ ದಹಿಸಿ ಬಿಡ್ತಕ್ಕಂತಹದ್ದೇ ಸರಿ. ಇನ್ನು ಸಂಕ್ರಾಂತಿ ಅಂತಕ್ಕಂಥದ್ದು ಎಳ್ಳು ಬೆಲ್ಲವನ್ನು ಬೀರ್ತಕ್ಕಂಥದ್ದು ನಮಗೆ ಗೊತ್ತೇ ಇದೆ. ಇನ್ನು ಆರೋಗ್ಯಕ್ಕಾಗಿ ನಮಗೆ ಬೇಕಾಗಿರೋ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಪದಾರ್ಥವದು. ಅದಕ್ಕೆ ನಾನು ವಾರಕ್ಕೊಮ್ಮೆ ಆದರೂ ಮಕ್ಕಳಿಗೆ ಎಳ್ಳುಂಡಿ ಕೊಡೆ ಅಂತ ನಾನು ಹೇಳ್ತಿರ್ತೀನಿ. ಅಂತಹ ಈ ಎಳ್ಳು ಬೆಲ್ಲವನ್ನು ತಿಂತಕ್ಕಂಥ ಸಂಪ್ರದಾಯ ಅಂತಂದ್ರೆ ಅದೇ ಮಕ್ಕಳಿಗೆ ಆಗಲೇ ಹೇಳಿದ್ನಲ್ಲ, ಆ ಸಂದರ್ಭದಲ್ಲಿ ನಾವು ತಿನ್ನಲಿಕ್ಕೆ ಆ ಮಕ್ಕಳಿಗೆಲ್ಲ ಕೊಡ್ತಾ ಬರ್ತಿರ್ತೀವಿ. ಇನ್ನು ಕನು ಹಬ್ಬಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳು, ಕನ್ಯೆಯರು, ಸುಮಗಳೆಲ್ಲರೂ ಸೇರಿ ಮಾಡ್ತಕ್ಕಂತಹ ಈ ಹಬ್ಬವನ್ನು ಬಂಧು ಬಾಂಧವರ ಜೊತೆ ಕೊಡ್ತಕ್ಕಂತಹದ್ದು, ಸಿಹಿಯಾದ ಮಾತುಗಳನ್ನ ಹಾಡ್ತಕ್ಕಂತಹದ್ದು. ಇನ್ನು ಆ ಕನು ಹಬ್ಬದ ವಿಶೇಷವೂ ಅಷ್ಟೇ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂತಹದ್ದು ನನ್ನ ಪ್ರೀತಿಯ ಬಂಧುಗಳೇ. ಇಲ್ಲಿ ಸಾಧ್ಯವಾದಷ್ಟು ನಿಮಗೊಂದು ಎಚ್ಚರಿಸುವಂತೆ ಮಾತನ್ನು ಹೇಳ್ತೀನಿ. ಇವತ್ತು ವೃಷಭಕ್ಕೆ ನೀವು ಅಂದರೆ ಎತ್ತುಗಳೆಲ್ಲನ್ನು ಕಾಣಿಸಿದ್ರೆ ದಯವಿಟ್ಟು ಅದಕ್ಕೊಂದು ಪೂಜೆ ಮಾಡಿ ಒಂದು ಆಹಾರವನ್ನು ಕೊಡಿ. ಹಾಗೇನೆ ಈಗ ನಾನು ಮೊನ್ನೆ ವೈಕುಂಠ ಏಕಾದಶಿ ದಿವಸನೇ ಇನ್ನೆಲ್ಲ ಆ ನಾರಾಯಣನಿಗೆಲ್ಲ ಪೂಜೆಯನ್ನು ಮಾಡಿ ನಿಮ್ಗೆ ಸಾಧ್ಯ ಆದರೆ ಆ ಫೋಟೋ ಹಾಕಿಸ್ತೀನಿ. ಸಾಧನ ನೋಡ್ತಾ ಇರ್ತಕ್ಕಂತಹದ್ದು ಆ ಒಂದು ನಾರಾಯಣನ ಫೋಟೋ ನೋಡಿ, ಅಲ್ಲಿ ಲಕ್ಷ್ಮೀನಾರಾಯಣ ಕುಳಿತಿರ್ತಕ್ಕಂತಹದ್ದು, ಗರುಡ ಹೊತ್ತಿರ್ತಕ್ಕಂಥ ಎಲ್ಲ ಪೂಜೆ ಮಾಡಿ ಮನಸ್ಸಿಗೆ ಅಲ್ಲಿ ಯಾಕೋ ಮಂಗಳಾರತಿ ಮಾಡುವಾಗ ನಾನು ಮತ್ತೆ ಈ ಒಂದು ಹಬ್ಬಕ್ಕೆ ಎಲ್ಲಿ ಹೆತ್ತು ಸಿಗ್ತದೆ, ಎಲ್ಲಿ ಹಸು ಸಿಗ್ತದೆ ಅಂತ ಗೊತ್ತಿಲ್ಲ ಹೋಗ್ತಿದ್ದೆ ಅಂದುಕೊಂಡು ನಾನೇನೇನು ಆ ದೇವಸ್ಥಾನದ ಮೆಟ್ಲಿಳಿದು ಬರಬೇಕಾದ್ರೆ ಆ ಗಂಗೆತ್ತು ಅಂತ ಕರೀತಾರಲ್ಲ ಅದು ಬಂತು. ಇನ್ನು ಅದರ ಬಗ್ಗೆ ಕೂಡ ಬಹಳ ಪ್ರಚಲಿತ ಇದೆ, ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆ ಒಂದು ಎತ್ತುಗಳಿಗೆ ಬರಬೇಕಾದ್ರೆ ಆಚೆ ಅವೆರಡು ಬಂದಿತ್ತು. ಅಂದರೆ ಅವನ ಸೀತಾ ಅಂತ ಆ ಒಂದು ಹಸು ಕರೀತಾನೆ, ರಾಮ ಅಂತ ಎತ್ತು ಕರೀತಾನೆ. ಆ ಸೀತಾರಾಮ ಎರಡೂ ಬಂದಿತ್ತು. ಅದು ಖುಷಿಯಿಂದ ನಾನು ಪೂಜೆ ಮಾಡಿದೆ. ಪ್ರೀತಿಯ ಬಂಧುಗಳೇ, ಅದನ್ನು ನೀವು ನೋಡ್ತೀರಿ ಈಗ ಆ ಚಿತ್ರವನ್ನು. ವಿಶೇಷವಾಗಿರ್ತಕ್ಕಂತಹದ್ದು ನನ್ನ ಪ್ರೀತಿಯ ಬಂಧುಗಳೇ, ಅಂತಹದ್ದು ಎತ್ತುಗಳಿಗೆ, ಹಸುಗಳಿಗೆ ಪೂಜೆ ಮಾಡತಕ್ಕಂತಹದ್ದು ಈ ದಿನ. ಈಗ ನಮಗೆ ಬಂದಿರತಕ್ಕಂಥ ತೊಂದರೆಗಳ ನೀಗಿಸಿಕೊಳ್ಳಲಿಕ್ಕೆ ಇನ್ನು ಮುಂದೆ ಬರಬಹುದಾಗಿರ್ತಕ್ಕ ತೊಂದರೆಗಳನ್ನು ಕೂಡ ಇಲ್ಲಿಗೆ ನಮಗೆ ಏನೆಲ್ಲ ಕೂಡ ಇದೆ ಇನ್ನಷ್ಟು ಸಾಕು ನಮಗೆ ಅಂತಕ್ಕಂಥದ್ದು ಒಂದು ವಿಶೇಷವಾಗಿ ಪೂಜೆ ಮಾಡಿಕೊಳ್ಳತಕ್ಕಂಥ ವೃದ್ಧಿಯನ್ನು, ಅಭಿವೃದ್ಧಿಯನ್ನು, ಸಮೃದ್ಧಿಯನ್ನು ಬಯಸಿ ಮಾಡ್ತಕ್ಕಂತಹ ಈ ಸಂಕ್ರಾಂತಿ ಅಂತಂದ್ರೆ ಎತ್ತುಗಳ ಹಬ್ಬ. ಇಷ್ಟನ್ನು ಬಿಟ್ಕೊಂಡ್ಬಿಡಿ, ಪಶು ಪಕ್ಷಿಗಳಿಗೆ ಸಂಬಂಧಪಟ್ಟ ಹಬ್ಬ ಆಗಿರತಕ್ಕಂತಹದ್ದು. ಇನ್ನು ಸಡಗರ ಸಂಭ್ರಮ ಹೆಚ್ಚಾಗ್ತಕ್ಕಂತಹದ್ದು ಎಳ್ಳನ್ನು ದಾನ ಮಾಡ್ತಕ್ಕಂತಹದ್ದು, ಬೆಲ್ಲವನ್ನು ದಾನ ಮಾಡತಕ್ಕಂತಹದ್ದು. ಇನ್ನು ಅವರೆಕಾಯಿ ಇದನ್ನೆಲ್ಲ ಕಡೆ ಹೆಚ್ಚಿಗೆ ನೀವು ಬಳಸ್ತಿರ್ತೀರಿ. ಪೊಂಗಲ್ ಅಂತ ಏನು ಕರಿತಿರ್ತೀವೋ ಆ ಪೊಂಗಲ್ಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಕೂಡ ವಿಶೇಷವಾಗಿ ತೀರ್ಪಾವೆ ಅಂತ ನಾವೇನು ಹೇಳ್ಕೊಂಡು ಬಂದಿರ್ತೀವೋ ಅದು ಸಮಾಪ್ತಿ ಆಗ್ತಕ್ಕಂತಹದ್ದು 16ನೇ ತಾರೀಕು ಆಗುತ್ತೆ. ಇನ್ನು ಕೂಡಾರೈಂ ಅಂತ ಮಾಡ್ತಾರೆ, ಕೂಡಾರೆ ವೆಳ್ಳುಂ ಶೀರ್ ಗೋವಿಂದ ಅಂತ ಹೇಳಿ ಒಂದು ಪೂಜೆಯನ್ನು ಮಾಡ್ತಾರೆ. ಎಳ್ಳು ಬೆಲ್ಲವನ್ನು, ಕಬ್ಬನ್ನು ನೀವು ದಾನ ಮಾಡ್ತಕ್ಕಂತಹದ್ದೇ ಇಹಲೋಕದ ಭೋಗ್ಯ ಭಾಗ್ಯವನ್ನು ಪಡೆದುಕೊಂಡೇ ತೀರ್ತೀರಿ. ಬರೆದಿಟ್ಕೊಳ್ಳಿ. ನಾನೇನು ಉತ್ಪ್ರೇಕ್ಷೆಗೆ ಹೇಳಿಲ್ಲ, ಇಷ್ಟನ್ನು ನೀವು ಮಾಡ್ತಾ ಬನ್ನಿ. ನೆಕ್ಸ್ಟ್ ಸಂಕ್ರಾಂತಿ ಅಂತ ಏನಿದೆಯೋ ಅಷ್ಟರ ಒಳಗಡೆ ನಿಮ್ಮ ಕನಸು ಏನಿತ್ತು ಅಂಥ ಕನಸು ನನಸಾಗಬೇಕು ಅಂತಂದರೆ ಸೀತಾರಾಮರಿಗೆ ಪೂಜೆ ಮಾಡತಕ್ಕಂತಂದರೆ ಎತ್ತುಗಳಿಗೂ ಹಸುಗಳಿಗೆ ಪೂಜೆ ಮಾಡತಕ್ಕಂತಹದ್ದು. ನೀವು ನೋಡಿ ಅದನ್ನು ಏನು ಒತ್ಕೊಂಡು ಬಂದಿರ್ತಾನೋ, ಅಂದರೆ ಆ ಒತ್ಕೊಂಡು ಮೀನ್ಸ್ ಆ ಒಂದು ಹಸು ಮತ್ತು ಎತ್ತುಗಳನ್ನ ಕರ್ಕೊಂಡು ಬಂದಿರ್ತಾನೋ ಅಲ್ಲಿ ಅವ ಒಂದು ಮಾತನ್ನು ಮಾತಾಡ್ತಿರ್ತಾನೆ, ಏನೋ ಒಂದು ಹೇಳ್ತಿರ್ತಾನೆ. ಅದರದ ಮಂಗಳಮಯವಾಗಿರತಕ್ಕಂತಹ ಮಾತು ಅಂತಂದರೆ ಅತ್ಯಂತ ಅದ್ಭುತವಾಗಿರತಕ್ಕಂಥದ್ದು. ಈ ಯಜಮಾನನು ನಿನಗೇನು ಆಹಾರವನ್ನು ಕೊಡುತ್ತಿದ್ದಾನೋ, ಅವನಿಗೆ ನಿನಗೊಂದು ವಸ್ತ್ರವನ್ನು ಏನು ಕೊಡುತ್ತಿರ್ತಾನೆ, ದವಸವನ್ನು ಏನು ಕೊಡುತ್ತಿರ್ತಾನೋ, ಅವನಿಗೆ ಬಂದಿರತಕ್ಕ ತೊಂದರೆ ನಿವಾರಣೆ ಮಾಡು, ಇನ್ನೇನಿದ್ರೆ ವಿಶೇಷವಾಗಿ ಸುಖದ ಭೋಗ ಭಾಗ್ಯವನ್ನು ಕರುಣಿಸಿಕೊಡು ಅಂತೇಳಿ ಒಂದು ಮಾತನ್ನು ಹೇಳ್ತಾನೆ. ಅದು ಅವಾಗ ಈಗ ಮುಖವನ್ನು ಹಲ್ಲಾಡಿಸುತ್ತೆ. ಅದನ್ನೆಲ್ಲ ಕೂಡ ನೀವು ನೋಡಬಹುದು. ಇವತ್ತು ಆ ಎತ್ತುಗಳ ಕಾಣ್ತಾ ಇಲ್ಲ. ನನ್ನ ಪ್ರೀತಿ ಬಂಧುಗಳನ್ನ ಸಾಧ್ಯವಾದರೆ ಆ ಒಂದು ಪೂಜೆ
ಪೂಜೆಯನ್ನು ಮಾಡುತ್ತಾ ಮಕ್ಕಳಿಗೆ ನೀವು ಸಂಸ್ಕಾರ ಕಲಿಸೋದಾದರೆ ಈ ಥರದ ಹಬ್ಬ ಹರಿದಿನಗಳಲ್ಲಿ ಏನಾದರೂ ಒಂದು ವಿಶೇಷ ತಿಳಿಸ್ಕೊಡ್ತಕ್ಕ ಅಂದರೆ ನಮ್ಮ ಹಿಂದಿನವರು ಮಾಡಿಕೊಂಡು ಹೋಗಿದ್ರಲ್ಲ, ನಮ್ಮ ಹಿರಿಯರು ಅದನ್ನೆಲ್ಲ ಕೂಡ ಆ ಸಂಪ್ರದಾಯಗಳನ್ನ ಪಾಲಿಸ್ಕೊಂಡು ಬರ್ತಕ್ಕಂಥದ್ದು. ಬೇರೆ ಇನ್ನೇನು ಕೂಡ ನೀವು ಮಾಡಲಿಕ್ಕೆ ಅಟ್ಲೀಸ್ಟ್ ಇಂತಹ ಈ ಒಂದು ಹಬ್ಬ ಹರಿದಿನಗಳಲ್ಲಿ ದಯವಿಟ್ಟು ಈ ತರಹದ ಮಕ್ಕಳಿಗೆ ಹೇಳಿಕೊಡ್ತಾ ಸಂಸ್ಕಾರ ಸಾಹಿತ್ಯವಾಗಿರ್ತಕ್ಕಂತಹ ಈ ಒಂದು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡೋಣ. ನಾಳೆಗೆ ಭೇಟಿಯಾಗೋಣ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಸರಳ ರೀತಿಯಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ಹೇಗಿರಬೇಕು, ಎಳ್ಳಿನ ದಾನ ಆಗಿರ್ಬೋದು, ಎತ್ತು ಹಸುಗಳ ಪೂಜೆಯನ್ನು ಈ ದಿನ ನಾವು ಯಾಕೆ ಮಾಡಬೇಕು, ಜೊತೆಗೆ ಎಳ್ಳಿನ ದಾನ ಮಾಡೋದು ಎಷ್ಟು ಶ್ರೇಷ್ಠ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ತಮಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಧನ್ಯವಾದಗಳು. ಹರೇ ಶ್ರೀನಿವಾಸ. ನೋಡಿದ್ರಲ್ಲ, ಸಂಕ್ರಾಂತಿ ಹಬ್ಬದ ಆಚರಣೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಗುರುಗಳು ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ತಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.